ಎಲ್ಲರಿಗೂ ನಮಸ್ಕಾರ. ಪೂಜ್ಯಾಯ ರಾಘವೇಂದ್ರಾಯ ಸತ್ಯಧರ್ಮರಥಾಯ ಚ ಭಜತಾಂ ಕಲ್ಪವೃಕ್ಷಾಯ ನಮತಾಂ ಕಾಮಧೇನುವೆ. ರಾಯರಿದ್ದಾರೆ, ರಾಯರಿದ್ದಾರೆ, ಎಲ್ಲರಿಗೂ ಒಳ್ಳೆಯದಾಗಲಿ ತಂದೆ. ನಾನು GTV ಕನ್ನಡದಲ್ಲಿ ರಾಯರ ಪಾತ್ರಕ್ಕೋಸ್ಕರ ನನಗೆ ಕರೆದಿದ್ದಾರೆ ಅಂತ ಹೇಳಿದಾಗ ನೀವೆಲ್ಲರೂ ನನ್ನ ತಂದೆ ತಾಯಿಂದಿರು, ಅಕ್ಕ ತಂಗಿಯಂದಿರು, ನನ್ನ ಅಣ್ಣ ತಮ್ಮಂದಿರು, ನನ್ನ ಸ್ನೇಹಿತರು, ನೀವೆಲ್ಲರೂ ಕಮೆಂಟ್ ಮುಖಾಂತರದಲ್ಲಿ ಸ್ವಾಮಿ ಈ ಪಾತ್ರ ನಿಮಗೆ ಸಿಗಬೇಕು, ರಾಯರ ಅನುಗ್ರಹ ನಿಮಗಿದೆ, ಖಂಡಿತ ಈ ಪಾತ್ರದಲ್ಲಿ ನೀವೇ ಸಿಗಬೇಕು ಅಂತ ಹೇಳಿ ನೀವೆಲ್ಲರೂ ನನಗೆ ಆಶೀರ್ವಾದವನ್ನು ಮಾಡಿದ್ದೀರಿ. ಆ ಕಾರಣದಿಂದ ನಿಮ್ಮೆಲ್ಲರಿಗೂ ತುಂಬ ಹೃದಯದ ಧನ್ಯವಾದಗಳು. ಯಾಕಂದರೆ ಪ್ರತಿಯೊಬ್ಬರಿಗೂ ಕಮೆಂಟಲ್ಲಿ ನನಗೆ ರಿಪ್ಲೈ ಮಾಡೋಕ್ಕಾಗಿಲ್ಲ, ದಯವಿಟ್ಟು ಕ್ಷಮೆ ಇರಲಿ. ಗುರು ರಾಘವೇಂದ್ರ ಸ್ವಾಮಿಯವರು ಪಾತ್ರಕ್ಕೆ GTV ಕನ್ನಡದಲ್ಲಿ ಮತ್ತು ಇವತ್ತು ನನಗೆ ಕರೆ ಬಂದಿತ್ತು, ಅದೇ ಮುಖಾಂತರದಲ್ಲಿ ವೇಟಿಂಗ್ ಲಿಸ್ಟಲ್ಲಿದೆ. ಈ ಪಾತ್ರ ನನಗೆ ಸಿಗಬೇಕು ಅನ್ನುವುದು ನಮ್ಮದು ತಪ್ಪು. ಯಾರಿಗೆ ಸಿಕ್ಕರೂ ಖುಷಿ ಪಡೋಣ. ನೀವೆಲ್ಲರೂ ಹೇಳ್ತೀರಾ ಈ ಪಾತ್ರ ನಿಮಗೆ ಸಿಗಬೇಕು ಅಂತೇಳಿ. ಈ ಪಾತ್ರ ನನಗೆ ಸಿಕ್ಕರೂ ಖುಷಿ ಪಡೋಣ, ಇನ್ನೊಬ್ಬರಿಗೆ ಸಿಕ್ಕರೂ ನಾವು ಖುಷಿ ಪಡೋಣ. ಯಾಕೆ ಅಂದರೆ ನನಗೆ ಸಿಗಲಿಲ್ಲ, ಇನ್ನೊಬ್ರಿಗೆ ಸಿಕ್ತು ಅಂದರೆ ಅವ್ರ ಮನೆಯಲ್ಲಿ ತಂದೆ ತಾಯಿ, ಹೆಂಡತಿ, ಮಕ್ಕಳು, ಅಣ್ಣ ತಮ್ಮ ಎಲ್ಲರೂ ಇರ್ತಾರೆ. ಈ ಪಾತ್ರ ನನ್ನ ಮಗನಿಗೆ ಸಿಗಲಿ ಅಂಥೇಳಿ ಎಷ್ಟೋ ದೇವರ ಹತ್ರ ಅರಿಕೆಯನ್ನು ಹೊತ್ಕೊಂಡಿರ್ತಾರೆ. ಅವರಿಗೆ ಆ ಪಾತ್ರದಲ್ಲಿ ಅವ್ರಿಗೆ ಸಿಕ್ಕರೆ ಅವರು ತುಂಬ ಖುಷಿಯಾಗಿರ್ತಾರೆ. ಆದರೆ ನನಗೇನಾದರೂ ಸಿಕ್ತು ಅಂದರೆ ನನಗೆ ತಂದೆ ತಾಯಿ, ಅಣ್ಣ ತಮ್ಮ ಯಾರೂ ಇಲ್ಲ, ಹೆಂಡತಿ ಮಕ್ಕಳು ಯಾರೂ ಇಲ್ಲ ಸ್ವಾಮಿ. ನನಗೆ ಯಾರು ಖುಷಿ ಪಡ್ತಾರೆ? ಆದರೆ ನಿಮ್ಮ ಪ್ರೀತಿ ವಿಶ್ವಾಸದಿಂದ ನಿಮ್ಮ ಮನಸ್ಸನ್ನು ಗೆದ್ದಿದ್ದೀನಲ್ವ, ಅಷ್ಟು ಸಾಕು ನನಗೆ. ಅವರಿಗೆ ಎಲ್ಲರೂ ಖುಷಿ ಪಡ್ತಾರೆ ಅವ್ರ ಮನೆಯಲ್ಲಿ. ನನಗೆ ಸಿಕ್ಕರೂ ಪಾಪ, ಯಾಕಂದರೆ ನನ್ನ ಮಗನಿಗೆ ಸಿಗಲಿ ಅಂತಂದು ಎಷ್ಟು ದೇವರ ಹತ್ರ ಅರಕೆ ಹೊತ್ಕೊಂಡಿರ್ತಾರೆ. ರಾಯರ ಪಾತ್ರ ಯಾರಿಗೆ ಸಿಕ್ಕರೂ ನಾವು ಖುಷಿ ಪಡೋಣ. ಯಾರಿಗೆ ಸಿಕ್ತು ಅಂದರೂ ಅವ್ರ ಮನೇಲಿ ಎಷ್ಟು ಸಂತೋಷವಾಗಿರ್ತಾರಂದರೆ ತುಂಬ ಸಂತೋಷವಾಗಿರ್ತಾರೆ. ಆ ಸಂತೋಷವನ್ನು ನಾವು ಕಿತ್ಕೊಳ್ಳೋದು ಬೇಡ. ಅನುಗ್ರಹ ಇತ್ತು ಅಂದರೆ ನನಗೆ, ರಾಯರ ಅನುಗ್ರಹ ಇತ್ತು ಅಂದರೆ ನನಗೆ ಖಂಡಿತ ಸಿಗುತ್ತೆ. ಯಾಕೆ ಇನ್ನೊಂದು ವಿಚಾರದಲ್ಲಿ ನನಗೆ ಯಾಕೆ ಸಿಗಲಿಲ್ಲ, ಅಕಸ್ಮಾತ್ ನನಗೆ ಸಿಗಲಿಲ್ಲ ಅಂದರೆ ಕಂದ ನೀನು ಚಿಂತೆ ಮಾಡಬೇಡ, ನಾನಿದ್ದೀನಿ. ನಿನಗೆ ಇನ್ನೂ ಎತ್ತರದ ಮಟ್ಟಿಗೆ, ಇನ್ನೂ ಜಾಸ್ತಿಯಾಗಿ ನಿನಗೆ ಅನುಗ್ರಹ ಮಾಡುತ್ತೇನೆ ಅಂತಂದು ಗುರು ರಾಘವೇಂದ್ರ ಸ್ವಾಮಿಯವರೇ ಹೇಳಿರಬಹುದು. ಅವ್ರ ಅನುಗ್ರಹ ಇತ್ತು ಅಂದರೆ ಈ ಪಾತ್ರ ಇನ್ನೊಬ್ಬರಿಗೆ, ಯಾಕಂದರೆ ಅವ್ರ ಮನೆಯಲ್ಲಿರ್ತಕ್ಕಂಥ ಸಂತೋಷವನ್ನು ನೋಡಿದರೆ ಎಷ್ಟು ಆನಂದವಾಗಿರುತ್ತೇವೆ, ಅವರು ಆನಂದವಾಗಿರ್ತಾರೆ. ಅದಕ್ಕೆ ಆ ಖುಷಿಯನ್ನು ನೋಡೋದಕ್ಕೆ ನನಗೆ ಎರಡು ಕಣ್ಣು ಸಾಲದು, ಅಷ್ಟು ಅದ್ಭುತವಾಗಿ ಸಂತೋಷವಾಗಿರುತ್ತಾರೆ. ಈ ಪಾತ್ರ ನಿನಗೆ ಸಿಗಲಿಲ್ಲ ಅಂದರೆ ಬೇಜಾರು ಮಾಡ್ಕೋಬೇಡ, ಇನ್ನೂ ಹೆಚ್ಚಿನ ರೀತಿಯಾಗಿ ನಿನಗೆ ಅನುಗ್ರಹ ಮಾಡುತ್ತೇನೆ, ಇದಕ್ಕಿಂತ ದೊಡ್ಡದಾಗಿ ನಿನಗೆ ಅನುಗ್ರಹ ಮಾಡುತ್ತೇನೆ ಅಂತಂದು ರಾಯರೇ ನನಗೆ ಅನುಗ್ರಹ ಮಾಡಿರಬಹುದು. ನಾವು ಸಿಕ್ಕರೂ ಖುಷಿ ಪಡೋಣ, ಸಿಗಲಿಲ್ಲ ಅಂದರೂ ಖುಷಿ ಪಡೋಣ. ಯಾಕಂದರೆ ಒಂದು ವಿಚಾರದಲ್ಲಿ ನಾನು ನಿಮಗೆ ತಿಳಿಸೋದಕ್ಕೆ, ನನ್ನ ಧ್ವನಿ ಮುಖಾಂತರದಲ್ಲಿ ನಿಮಗೆ ತಿಳಿಸ್ತಾ ಇದ್ದೀನಿ, ಇವತ್ತು ಕಿವಿ ಮಾತನ್ನು ಹೇಳ್ತಾ ಇದ್ದೇನೆ. ಒಬ್ಬರು ಫೋನ್ ಮಾಡಿದರು ನನಗೆ. ಫೋನ್ ಮಾಡಿ ಅವ್ರ ಹೆಸರನ್ನು ಹೇಳೋದು ಬೇಡ, ಅವರು ಫೋನ್ ಮುಖಾಂತರದಲ್ಲಿ ಸ್ವಾಮಿ ರಾಯರಿದ್ದಾರಾ? ನಿಜವಾಗಲೂ ನಮ್ಮ ಮನೆಯವರು ಎಲ್ಲರೂ ಕೋಪ ಮಾಡಿಕೊಂಡಿದ್ದಾರೆ, ನನಗೆ ತುಂಬ ಕೋಪ ಬಂತು, ನಮ್ಮ ಮನೆಯವರು ತುಂಬ ಸಿಟ್ಟಾಗಿದ್ದಾರೆ ಅಂತ ಹೇಳಿದರು. ಯಾಕೆ ಸ್ವಾಮಿ, ಏನಾಯಿತು? ಅಲ್ಲ, ಎಂತಿಂಥವ್ರಿಗೆ ಎಷ್ಟೆಷ್ಟು ಒಳ್ಳೆಯದಾಗ್ತಾ ಇದೆ, ಯಾಕೆ ನಮ್ಗೆ ಯಾಕೆ ಒಳ್ಳೆಯದಾಗ್ತಾ ಇಲ್ಲ, ಹಂಗೆ ಹಿಂಗೆ ಅಂತ ಮಾತಾಡಿದರು. ದಯವಿಟ್ಟು ಆ ಥರದಲ್ಲಿ ಮಾತಾಡೋಕ್ಕೆ ಹೋಗಬೇಡಿ. ರಾಯರಿದ್ದಾರೆ, ರಾಯರ ಅನುಗ್ರಹ ಇಲ್ಲದೆ ಯಾವುದೂ ನಡೆಯುವುದಿಲ್ಲ ಕೆಲಸ. ರಾಯರ ಮೇಲೆ ನಂಬಿಕೆ ಇರಬೇಕು. ಇವತ್ತು 9 ವಾರ ನೀವು ಮಾಡಿದ್ದೀರಾ ಪೂಜೆ, ಇನ್ನೂ 9 ವಾರನೂ ಕಂಪ್ಲೀಟ್ ಆಗಿಲ್ಲ. ನೀವು ಪೂಜೆ ಮಾಡಿ, ಖಂಡಿತ ಅನುಗ್ರಹ ಮಾಡ್ತಾರೆ. 1ನೇ ವಾರದಲ್ಲಿ ಆಗಲಿಲ್ಲ, 2ನೇ ವಾರದಲ್ಲಿ ಆಗಲಿಲ್ಲ, 3ನೇ ವಾರದಲ್ಲಿ ಆಗಲಿಲ್ಲ, 9ನೇ ವಾರದಲ್ಲಿ ಮಾಡ್ತಾರೆ, 10, 11ನೇ ವಾರದಲ್ಲಿ ಮಾಡ್ಬೋದು. ನಮ್ಮ ಉಸಿರಿರೋವರೆಗೂ ನಾವು ರಾಯರನ್ನ ಪೂಜಿಸಿದರೆ ನಾವು ಇಸ್ಕೊಳ್ಳೋದಕ್ಕೆ 2 ಕೈ ಮಾತ್ರ. ಆದರೆ ಒಂದು ಸಲ ರಾಯರು ಕೊಡುವುದಕ್ಕೆ ಸ್ಟಾರ್ಟ್ ಮಾಡಿದರೆ 1000 ಕೈ ರಾಯರಿಗೆ. ಯಾವತ್ತು ರಾಯರನ್ನ ನಂಬಿ ಕೆಟ್ಟವರು ಯಾರೂ ಇಲ್ಲ ಸ್ವಾಮಿ.
ರಾಯರನ್ನ ನಂಬಿ ಲಕ್ಷಾಂತರ ಜನರ ಬದುಕನ್ನೇ ಬದಲಾಯಿಸಿದಂಥ ಮಹಾನ್ ಗುರುಗಳು ಗುರು ರಾಘವೇಂದ್ರ ಸ್ವಾಮಿಯವರು. ಅದಕ್ಕೆ ಈ ನನ್ನ ಧ್ವನಿ ಮುಖಾಂತರದಲ್ಲಿ, ಯಾಕಂದರೆ ಎಲ್ರಿಗೂ ಅರ್ಥ ಆಗಬೇಕು, ಅದಕ್ಕೋಸ್ಕರ ಈ ಒಂದು ನನ್ನ ಧ್ವನಿ ಮುಖಾಂತರದಲ್ಲಿ, ವಿಡಿಯೋ ಮುಖಾಂತರದಲ್ಲಿ ತಿಳಿಸುತ್ತಾ ಇದ್ದೇನೆ. ನೀವೇನು ನನಗೆ ಅಷ್ಟೊಂದು ಎಲ್ಲರೂ ಕಮೆಂಟ್ ಮುಖಾಂತರಲ್ಲಿ ತಿಳಿಸಿದ್ದೀರಾ, ರಾಯರ ಪಾತ್ರ ನಿಮಗೇ ಸಿಗಬೇಕು ಸ್ವಾಮಿ ಇದು ಅಂತ. ಯಾರಿಗೆ ಸಿಕ್ಕರೂ ಸಂತೋಷ, ಯಾರಿಗೆ ಸಿಕ್ಕರೂ ನಾವು ಖುಷಿಯಾಗಿರೋಣ. ಆದರೆ ನನಗೆ ಈ ಪಾತ್ರದಲ್ಲಿ ಸಿಗುತ್ತೆ ಅನ್ನೋದಕ್ಕಿಂತ ಇನ್ನೊಬ್ಬರ ಮನೆಯಲ್ಲಿ ಅವ್ರ ಖುಷಿಯನ್ನು ನೋಡೋದಕ್ಕೆ ನಾನು ತುಂಬ ಇಷ್ಟಪಡ್ತೀನಿ. ಆದರೆ ವೇಟಿಂಗ್ ಲಿಸ್ಟಲ್ಲಿದೆ, ಫೋನ್ ಮುಖಾಂತರದಲ್ಲಿ ತಿಳಿಸಿದರು, ಸ್ವಾಮಿ ಈ ಪಾತ್ರ ನಿಮಗೆ ಅಂತ ಅನ್ನೋದಕ್ಕಿಂತ ಮುಂಚೆ ಸ್ವಲ್ಪ ವೇಟಿಂಗ್ ಲಿಸ್ಟಲ್ಲಿದೆ, ನಿಮ್ಮದು ಇನ್ನೊಬ್ರದ್ದು ಅಂತ ಹೇಳ್ತಾ ಇದ್ದಾರೆ. ಆದರೆ ಇನ್ನೂ ಫೈನಲ್ ಆಗಿಲ್ಲ, ನಾನು ಖಂಡಿತ ನಿಮಗೆ ಕರೆ ಮಾಡುತ್ತೀನಿ ಅಂತ ಹೇಳಿದ್ದಾರೆ. ಅದಕ್ಕೆ ಮನುಷ್ಯನಿಗೆ ತಾಳ್ಮೆ, ನಂಬಿಕೆ ಇವೆರಡೂ ಇರಬೇಕು. ಸಿಕ್ತು ಅದೃಷ್ಟ, ಸಿಗಲಿಲ್ಲ ಅಂದ್ರೂ ತುಂಬ ಅದೃಷ್ಟ. ಯಾಕಂದರೆ ಅವ್ರ ಖುಷಿನೇ ನಮ್ಮ ಖುಷಿ. ಅಕಸ್ಮಾತ್ ನಮ್ಮ ಮನೆಯಲ್ಲಿ ಏನಾದರೂ ನಮ್ಮ ಅಣ್ಣನೇ ತಮ್ಮನೇ ಯಾರೋ ಇದ್ದರೆ ಬಿಡು, ನನಗೆ ಸಿಗಲಿಲ್ಲ ಅಂದರೆ ನಮ್ಮ ಅಣ್ಣನಿಗೆ ಸಿಕ್ಕಿದೆ ಅಂತ ಹೆಂಗೆ ಖುಷಿಯಿಂದ ಇರ್ತೀವಿ. ಅದೇ ಮುಖಾಂತರದಲ್ಲಿ ಯಾರಿಗೆ ಸಿಕ್ಕರು ಅವರು ನಮ್ಮ ಅಣ್ಣ ಅಂದುಕೊಳ್ಳೋಣ, ತಮ್ಮ ಅಂದುಕೊಳ್ಳೋಣ. ಅವ್ರ ಮನೇಲಿ ಎಷ್ಟು ಪ್ರೀತಿ ವಿಶ್ವಾಸದಿಂದ ನಕ್ಕೊಂತ ಖುಷಿಯಾಗಿರ್ತಾರಲ್ಲ, ಆ ಖುಷಿಯನ್ನು ನೋಡೋಣ ನಾವು. ಖಂಡಿತ ರಾಯರನ್ನ ನಂಬಿ ಕೆಟ್ಟವರು ಯಾರೂ ಇಲ್ಲ. ರಾಯರನ್ನ ನಂಬಿ ಲಕ್ಷಾಂತರ ಜನರ ಬದುಕನ್ನೇ ಬದಲಾಯಿಸಿದಂಥ ಮಹಾನ್ ಗುರುಗಳು ಗುರು ರಾಘವೇಂದ್ರ ಸ್ವಾಮಿಯವರು ಕಷ್ಟ ನನ್ನಲ್ಲೇ ಮುಕ್ತಿಯಾಗಲಿ ಅಂತ ಹೇಳಿಕೊಂಡು ಪ್ರತಿ ಒಂದು ವಿಡಿಯೋದಲ್ಲೂ ನಾನು ಹೇಳುತ್ತಾ ಇರುತ್ತೇನೆ, ರಾಯರಿದ್ದಾರೆ ಅಂತ. ಅವರು ಒಂದು ಹೊತ್ತನ್ನು ಊಟ ಮಾಡಿಕೊಂಡು 4 ವರ್ಷ ಉಪವಾಸವಾಗಿದ್ದಾರೆ. ಅಂದರೆ ಆ ಕಷ್ಟ ನನ್ನಲ್ಲೇ ಮುಕ್ತಿಯಾಗಲಿ, ನನ್ನನ್ನು ನಂಬಿಕೊಂಡು ಬಂದಂಥ ಭಕ್ತಾದಿಗಳು ಯಾರು ಹಸುವಿನಿಂದ ಹೋಗಬಾರ್ದು ಅಂತೇಳಿ ನಮ್ಮ ಜಯನಗರ ರಾಯರ ಮಠ 2ನೇ ಮಂತ್ರಾಲಯ ಅಂತ ಹೇಳಬಹುದು. ಅಷ್ಟೊಂದು ಪ್ರತಿ ಗುರುವಾರಕ್ಕೊಮ್ಮೆ 4,000 ರಿಂದ 5,000 ಜನ ಭಕ್ತಾದಿಗಳು ಪ್ರಸಾದವನ್ನು ಸ್ವೀಕರಿಸ್ಕೊಂಡು ಹೋಗ್ತಾ ಇರ್ತಾರೆ. ರಾಯರನ್ನ ನಂಬಿ ಕೆಟ್ಟವರು ಯಾರೂ ಇಲ್ಲ. ರಾಯರದು ಪವಾಡವನ್ನು ಕೇಳುತ್ತಾ ಇದ್ದರೆ ತುಂಬ ದಿನವೇ ಸಾಲುವುದಿಲ್ಲ. ಅಷ್ಟು ಅದ್ಭುತವಾಗಿ ಪವಾಡವನ್ನು ಅಲ್ಲೇ ಕೂತ್ಕೊಂಡು ಅವ್ರು ಏನು 700 ವರ್ಷ ಇರುತ್ತೇನೆ, 700 ವರ್ಷ ಇದ್ದು ನಾನು ನಿಮ್ಮನ್ನೆಲ್ಲರನ್ನೂ ನೋಡಿಕೊಳ್ಳುತ್ತೇನೆ ಅಂತಂದು ಗುರು ರಾಘವೇಂದ್ರ ಸ್ವಾಮಿಯವರು ಹೇಳಿದ್ದಾರಲ್ಲ, ಅದನ್ನು ಸತ್ಯವನ್ನು ಮಾಡಿದ್ದಾರೆ. ಬೃಂದಾವನದಲ್ಲಿ ಇದ್ದುಕೊಂಡು ಎಲ್ಲ ಭಕ್ತಾದಿಗಳಿಗೋಸ್ಕರ ಆಶೀರ್ವಾದವನ್ನು ಮಾಡುತ್ತಾ ಕುಳಿತಿದ್ದಾರೆ ಗುರು ರಾಘವೇಂದ್ರ ಸ್ವಾಮಿಯವರು. ಎಷ್ಟೋ ಜನಗಳಿಗೆ ಇವತ್ತು ದಾರಿ ದೀಪವಾಗಿ ನಿಂತ್ಕೊಂಡಿದ್ದಾರೆ ಗುರು ರಾಘವೇಂದ್ರ ಸ್ವಾಮಿಯವರು. ನಾನು ಇನ್ನೊಂದು ವಿಚಾರದಲ್ಲಿ ಅಂದರೆ ನಂಬಿಕೆ, ತಾಳ್ಮೆ. ನಂಬಿ ಕೆಟ್ಟವರು ಯಾರೂ ಇಲ್ಲ. ರಾಯರನ್ನ ನೀವೆಲ್ಲರೂ ಏನೋ ಒಂದು ಪೂಜೆಯನ್ನು ಮಾಡುತ್ತಾ ಇದ್ದೀರಾ, ಆದರೆ ನೀವು ಒಂದು ವಿಚಾರದಲ್ಲಿ ಸಿಂಪಲ್ಲಾಗಿ ಹೇಳ್ತಾ ಇದ್ದೀನಿ, ನೀವೇನೋ ಒಂದು 10 ಲಕ್ಷಕ್ಕೆ ಇಷ್ಟಪಟ್ಟಿರ್ತೀರ ಅಂದುಕೊಳ್ಳೋಣ. ರಾಯರು ನಿಮಗೆ 50 ಲಕ್ಷ ಕೊಡೋಕ್ಕೆ ಯಾವುದೋ ಒಂದು ವಿಚಾರದಲ್ಲಿ ಪೋಸ್ಟ್ಮ್ಯಾನ್ ಮಾಡಿರ್ತಾರೆ. ನೀವು 10 ಲಕ್ಷ ಸಾಕು ಅಂತ ಹೇಳಿರ್ತೀರ, ಆದರೆ ರಾಯರು ನಾನು ನಿಮಗೆ 50 ಲಕ್ಷ ಕೊಡ್ತೀನಿ ಅಂತಂದು ಒಂದು ಮಾತಿನ ಮುಖಾಂತರದಲ್ಲಿ ನಾನು ನಿಮಗೆ ತಿಳಿಸ್ಕೊಡ್ತಾ ಇದ್ದೀನಿ. ಅದಕ್ಕೆ ಈ ಕೆಲಸ ಸಿಗಲಿಲ್ಲ ಅಂದರೂ ಇನ್ನೊಂದು ಕೆಲಸ ಸಿಗುತ್ತೆ ಅನ್ನೋ ಒಂದು ನಂಬಿಕೆ ನಿಮ್ಮಲ್ಲಿ ಇರಬೇಕು. ಎಷ್ಟೋ ಜನಗಳು ನನಗೆ ಫೋನ್ ಮುಖಾಂತರದಲ್ಲಿ ನಾನು ಎಕ್ಸಾಮ್ ಬರೆದಿದ್ದೆ ಆಗಲಿಲ್ಲ ನನಗೆ ಅಂತಂದು ಎಷ್ಟೊಂದು ಜನಗಳು ನೀವು ನನಗೆ ಹೇಳ್ತಾ ಇರ್ತೀರಾ. ಆ ಕೆಲಸದಲ್ಲಿ ನಾನು ಪೂಜೆ ಮಾಡಿದ್ದೀನಿ, ಆದರೆ 9 ವಾರ ಕಂಪ್ಲೀಟ್ ಮಾಡಿ, ಅದಾದಮೇಲೂ ಸ್ವಲ್ಪ ತಾಳ್ಮೆ ಇರಲಿ. ನೀವೇನು ಒಂದು 35-40 ಸಾವಿರಕ್ಕೆ ಕೆಲಸದ ಬಗ್ಗೆ ನೋಡ್ತಾ ಇರ್ತೀರ, ಆದರೆ ರಾಯರು ನಿಮಗೆ 70-80 ಸಾವಿರ ಕೊಡುವಷ್ಟು ಒಂದು ಅನುಗ್ರಹ ಮಾಡೋಕ್ಕೋಸ್ಕರ ಅದನ್ನು ತಡೆ ಹಿಡಿದಿರ್ತಾರೆ. ಆ ನಂಬಿಕೆ, ಆ ಥರದಲ್ಲಿ ನಂಬಿಕೆ ಇರಬೇಕು. ಅದಕ್ಕೆ ನನ್ನ ಧ್ವನಿ ಮುಖಾಂತರದಲ್ಲಿ ನಿಮಗೆ ತಿಳಿಸಿದ್ದೀನಿ. ಏನಾದರೂ ಅಕಸ್ಮಾತ್ ತಪ್ಪಾಗಿ ಮಾತಾಡಿದರೆ ದಯವಿಟ್ಟು ಕ್ಷಮೆ ಇರಲಿ. ರಾಯರನ್ನ ನಂಬಿ ಕೆಟ್ಟವರು ಯಾರೂ ಇಲ್ಲ. ಪೂಜ್ಯಾಯ ರಾಘವೇಂದ್ರಾಯ ಸತ್ಯ ಧರ್ಮ ರಥಾಯ ಚ ಭಜತಾಂ ಕಲ್ಪವೃಕ್ಷಾಯ ನಮತಾಂ ಕಾಮಧೇನುವೆ. ರಾಯರೇ, ನಾವೆಲ್ಲರೂ ನಿಮ್ಮ ಪಾದವನ್ನು ಹಿಡಿದಿದ್ದೇವೆ ತಂದೆ. ನಿಮ್ಮ ಭಕ್ತಾದಿಗಳಿಗೋಸ್ಕರ ನಿಮ್ಮ ಪಾದವನ್ನು ಹಿಡಿದು ಅವರು ನಿಮ್ಮ ಸನ್ನಿಧಾನಕ್ಕೆ ಹೇರು ಬಂದು ಅನುಗ್ರಹ ಆಗಬೇಕು ಅಂತಂದು ಅಂದುಕೊಂಡಿರ್ತಾರೆ. ಅದೇ ಅವರೆಲ್ಲರಿಗೂ ನಿಮ್ಮ ಆಶೀರ್ವಾದ ಅನುಗ್ರಹ ಮಾಡಲೇಬೇಕು ಎಂತೆಂದು ರಾಯರ ಪಾದವನ್ನು ಹಿಡಿದು ನಾನು ಕೇಳುತ್ತೇನೆ. ಓಂ ಶ್ರೀ ಗುರು ರಾಘವೇಂದ್ರಾಯ ನಮಃ. ರಾಯರಿದ್ದಾರೆ, ರಾಯರಿದ್ದಾರೆ, ರಾಯರಿದ್ದಾರೆ. ಎಲ್ಲರಿಗೂ ಒಳ್ಳೆಯದು ಮಾಡು ತಂದೆ.